ಎಚ್ಡಿ ಕೋಟೆಯ ಆದಿವಾಸಿಗಳ ಬಾಯಾರಿಕೆಗೆ ಬದಿ ನೀರೇ ಗತಿ. ಗೋಳೂರು ಹಾಡಿಯಲ್ಲಿ ಆದಿವಾಸಿಗಳ ನರಕ ಯಾತನೆ. ಹಾಡಿ ಜನ ಗೋಳು, ಕೇಳುವವರು ಯಾರು? ತುಮಕೂರಿನಲ್ಲಿ ನವಿಲುಗಳ ಸರಣಿ ಸಾವು ಪ್ರಕರಣ. ನವಿಲುಗಳ ಸಾವಿಗೆ H5N1 ವೈರಸ್ ಕಾರಣ. ಭೋಪಾಲ್ ಲ್ಯಾಬ್ನಿಂದ ಬಂತು ಶಾಕಿಂಗ್ ರಿಪೋರ್ಟ್. ಮಂಡ್ಯದಲ್ಲಿ ಬಾಲ ಗರ್ಭಿಣಿಯರ ಸರಣಿ ಪತ್ತೆ. ಕಳೆದ 5 ವರ್ಷಗಳಲ್ಲಿ 1354 ಬಾಲಕಿಯರು ಗರ್ಭಿಣಿ. ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ. ತುಮಕೂರು ತಹಶೀಲ್ದಾರ್ ಕಚೇರಿಯಲ್ಲಿ ಕಡತಗಳ ಕಳ್ಳಾಟ. ಕೋಟ್ಯಾಂತರ ರೂಪಾಯಿ ಆಸ್ತಿ ಫೈಲ್ ಮಾಯ. ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರದ ವಾಸನೆ. ಮತ್ತೆ ಗಾಯದ ಮೇಲೆ ಬರೆ ಎಳೆದ ಗ್ಯಾಸ್ ದರ. ಕಮರ್ಷಿಯಲ್ ಸಿಲಿಂಡರ್ ಬೆನ್ನಲ್ಲೇ ಆಟೋ ಗ್ಯಾಸ್ ಶಾಕ್. ಆಟೋ ಚಾಲಕರ ಬದುಕಿಗೆ ಬೆಲೆ ಏರಿಕೆಯ ಭರಸಿಡಿಲು. ರಾಜಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಭೂಮಿಕಾ ಪೂಜಾರಿ. ನಾಗರಿಕ ಜಗತ್ತು ಚಂದ್ರನ ಮೇಲೆ ನೀರನ್ನ ಹುಡುಕ್ತಾ ಇದ್ರೆ ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಳೂರು ಆಡಿ ಜನ ಮಾತ್ರ ಒಂದು ಹನಿ ನೀರಿಗಾಗಿ ಭೂಮಿಯನ್ನೇ ಅಗಿತಾ ಇದ್ದಾರೆ. ಕುಡಿಯಲು ಹನಿ ನೀರಿಲ್ಲದೆ ಕಳೆದ 1 ತಿಂಗಳಿಂದ ಇಲ್ಲಿನ ಆದಿವಾಸಿಗಳು ನಡೆಸ್ತಾ ಇರುವ ಹೋರಾಟ ಎಂತವರ ಕಣ್ಣಲ್ಲೂ ನೀರನ್ನ ತರಿಸುವಂತಿದೆ. ಮಹಿಳೆಯರು ಮತ್ತು ಪುಟ್ಟ ಮಕ್ಕಳು ಕೆಂಡದಂತಹ ಬಿಸಿಲಿನಲ್ಲಿ ಕಾಡಿನ ನೆಲವನ್ನ ಅಗಿದು ಅಲ್ಲಿ ಜಿನುಗುವ ಕೆಸರು ಮಿಶ್ರಿತ ಬದಿ ನೀರನ್ನೇ ಕುಡಿತಾ ಇರುವುದು ಅಭಿವೃದ್ಧಿಯ ಅಟ್ಟಹಾಸಕ್ಕೆ ಸಾಕ್ಷಿಯಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಬೋರ್ವೆಲ್ ಕೊರೆಯಲು ಸಿದ್ಧವಿದ್ರೂ ಕೂಡ ಅರಣ್ಯ ಇಲಾಖೆಯ ನಿಯಮಗಳ ಅಟ್ಟಹಾಸ ಇಲ್ಲಿನ ಜನರ ಬಾಯಾರಿಕೆಗಿಂತ ದೊಡ್ಡದಾಗಿದ್ದು ಅಧಿಕಾರಿಗಳ ಹಠಮಾರಿತನಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ. ಇನ್ನು ಈ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಮಾದು ಅವರಂತೂ ಈ ಕಡೆ ಸುಳಿಯುತ್ತಲೇ ಇಲ್ಲ ಎಂಬುದು ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಮತ ಕೇಳಲು ಬರುವಾಗ ಇರುವ ಪ್ರೀತಿ ಬಾಯಾರಿಕೆಗೆ ನೀರು ಕೇಳುವಾಗ ಏಕೆ ಮಾಯವಾಗುತ್ತೆ ಅಂತ ಹೇಳಿ ಆಡಿನ ಮಹಿಳೆಯರು ಇಡಿಶಾಪವನ್ನ ಹಾಕ್ತಾ ಇದ್ದಾರೆ. ಅಶುದ್ಧ ನೀರನ್ನ ಕುಡಿದು ಸಾವು ನೋವು ಸಂಭವಿಸುವ ಮೊದಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಹನಿ ನೀರಿಗಾಗಿ ಗುಂಡಿ ತೋಡ್ತಾ ಇರುವ ಈ ಆದಿವಾಸಿಗಳ ಬಾಯಾರಿಕೆಯನ್ನ ನೀಗಿಸಲು ಸರ್ಕಾರ ಇನ್ನಾದ್ರೂ ಮುಂದಾಗುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ಅಲ್ಲ ನೀವು ಪಂಚಾಯತಿಲಿ ಯಾರು ಕಾಣಿ ಅಧಿಕಾರಿ? ಪಂಚಾಯತಿಲಿ ಯಾರು ಅಧಿಕಾರಿ ಕಾಣಿ ಯಾನ ಆಗೇಡ್ಯಾರು ಪಂಚಾಯತಿ ಅಂದರೆ ಪಂಚಾಯತಿ ಬಾಕಲಾಕನು ಬೇಗ ಹಾಕೈತಿ. ನೀಗ ಮನೆಗೆ ಹೋಗ್ಬಿಡುನು. ಗೋಳು ರಾಡಿ ಕಷ್ಟನೇ ಬಂದು ನೋಡುನು. ಈಗ ಶಿವರಾಮನೆ ವಾಟರ್ ಮೆನ್ ಅಂತ ಬಿಟ್ಟಿದ್ದಾರಲ್ಲ, ನೀರು ಮುಟ್ಟವನಿಗೆ ಯಾ ಕಾಣಿಯ ಅಂತ ವಿಚಾರಿಸಿ ನೋಡುನು. ಹೇಳ್ತಾರೆ ಅನ್ನೋದನ್ನ ತಾನೆ ನೀಗ ಅಧಿಕಾರಿಗೆ ಹೇಳೋನು. ನೀಗ ವಿಡಿಯೋ ಮಾಡಿ ಕೇಳಿಸೋನು, ಟಿವಿ ಲೈನ್ಗೆ ಹಾಕೋನು. ನಾ ಅಂಜಾದಿಲ್ಲ ಈಗ ವಿಡಿಯೋಗೂ ಹೇಳೋನು. ಈಗ ಯಾನ ಕಿತ್ತುಕೊತಿದ್ದಾರೆ ಅಂದ್ರೆ ನಂಗೆ ಕೀಳಷ್ಟು ತಾಕತ್ತದೆಯ. ಲಾಸ್ಟ್ ಕಾಡು ಕುರ್ಬ ಕಿತ್ತು ತೋರಿಸ್ತೀವಿ, ನೋಡ್ತಿದ್ದೀರಿಯಾ? ಎಲೆಕ್ಷನ್ ಬಂದಾಗ ನೋಡು ಬಳಕಟ್ಟು ಎಷ್ಟು ಫಸ್ಟು ಜ್ಞಾನಸೇನ ಪಂಚಾಯತಿಯವರು ಪಂಚಾಯತಿ ಓಟು ಕೊಡಾರೆ ಕಣಿ. ಗೋಳು ರಾಡಿರು 1 ಓಟು ಕೊಡಲಿ. ನಂಗೆ ಇಷ್ಟ ಏನಿಸ್ತಿದ್ದಾರಲ್ಲ ಆಸ್ತಿ ಕೇಳ್ತೀನಿ. ಕುಡಿಯ ನೀರು ಬೇಡ. ನಂಗ ತಂಗ ಮಕ್ಕಳು ಹಂಗೆ ನಂಗ ಮಕ್ಕನು ಅಲ್ಲ 3 ದಿನ ಯಾನೆ ಕಾಡರು ಕೊಲ್ಲಿರು ಮಕ್ಕಳೇ ತಂದು ಮುಟ್ಟೋಡು. ಬೆಳಿಗ್ಗೆ ಅಂದ ನೆನ್ನೆಂದ ಕಷ್ಟ ಪಡ್ತೀವಿ ಅಲ್ಲ. ಈಗ ನಂಗ ಆಡ್ಯವ್ರನ್ನ ಯಾರನ್ನಾರು ನಿಲ್ಸೇಮ. ಕರೆಂಟ್ ಬಂದಾಗ ನಂಗ ನೀರು ಬಿಟ್ಟುಕೊತೀವಿ. ಕುರು ಮಾಡ್ಬಿಟ್ಟು ಭತ್ತ ಬೆಳೆಯಲೆ, ಅಡಿಕೆ ತೋಟ, ತೆಂಗಿನ ತೋಟ ಬೆಳೆಯಲೆ, ಮಕ್ಕ ಈಗ ಇಷ್ಟು ಕಷ್ಟ. ಯಾರ ಕಿತ್ತುಕೊತಿದ್ದಾರು? ಹಿಂಗಾಗಿ ಯಾವ ಕೆಲಸ ಮಾಡ್ತಿದ್ದಾರು? ನಾ ಹಂಚದಿಲ್ಲ, ನಾವು ಬೆದರೋದಿಲ್ಲ, ನಾ ಕುಗ್ಗೋದಿಲ್ಲ, ನಾ ಗುಣಸೋದಿಲ್ಲ, ನಾ ಬೆಳೆಸೋದಿಲ್ಲ ಅಂತಾನೆ. ಅಲ್ಲ ತನ್ನ ಆದ ಮೇಲೆ ಯಾಕೆ ಬಂದಿಲ್ಲ ಮತ್ತೆ ಹುಟ್ಟಿರೋದು ಜಗಡಿ ಪಡಿ ಕಷ್ಟ ಬಿಡ್ತಾರಲ್ಲ ಅವ ಹೇಳ್ತಿದ್ದಾಳೆ. ಯಾರದು ಗೋಳು ರಾಡಿಗೆ ಇಲ್ಲಿ ಬಂದರೆ ಎಕ್ಕಡ್ದ ಎಟ್ಟು ಸಿಕ್ಕಿನದು ಎಕ್ಕಡ್ದ ಎಟ್ಟು ದಿಕ್ಕ ಓಟು ಮಾಡು ಕುರ್ಬಾರು ಗೋಳು ರಾಡಿಗೆ ಹೇಳ್ತಿಲ್ಲ
ನಂಗ ಕಷ್ಟ ಪಡೋದು ನಂಗ ಕುಡಿಯ ನೀರು ಮಕ್ಕ ಮರಿಗೂ ನೀರು ಬಿಡೋದು ಸಾಯ್ತಾನಲ್ಲ ಸೀರಾಮು ಅವನ ಹೆಡ್ತಿನ ಅವನ ಸೀರ ಇವನ ಕೇಸು ಮೂಳೆ ಕೇಸುಗು ಯಾಕಂದ್ರೆ ತುಮಕೂರು ಜಿಲ್ಲೆಯ ಕೋಳಿಹಳ್ಳಿ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಸರಣಿಯಾಗಿ ಸಾವನ್ನಪ್ಪುತ್ತಿದ್ದ ನವಿಲುಗಳ ಸಾವಿನ ರಹಸ್ಯ ಈಗ ಬಯಲಾಗಿದೆ. ಪರೀಕ್ಷೆಗೆ ಕಳುಹಿಸಲಾಗಿದ್ದ ನವಿಲುಗಳ ಅಂಗಾಂಶ ಮಾದರಿಯಲ್ಲಿ H5N1 ವೈರಸ್ ಪತ್ತೆಯಾಗಿರುವುದಾಗಿ ಬೋಪಲ್ನ ರಾಷ್ಟ್ರೀಯ ಉಚ್ಚ ಸುರಕ್ಷಾ ಪಶುರೋಗ ಸಂಸ್ಥೆ ವರದಿ ನೀಡಿದೆ. ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಶಿವಪ್ರಸಾದ್ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದ್ದು, ಹಕ್ಕಿಜ್ವರ ದೃಢಪಟ್ಟಿರುವ ಹಿನ್ನೆಲೆ ಕೋಳಿಹಳ್ಳಿ ಸುತ್ತಮುತ್ತಲಿನ ಕೋಳಿ ಸಾಕಾಣಿಕೆ ಕೇಂದ್ರಗಳ ಮೇಲೆ ಇಲಾಖೆ ಹದ್ದಿನ ಕಣ್ಣನ್ನ ಇಟ್ಟಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳ ಸೂಚನೆಯಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು, ಸಾರ್ವಜನಿಕರು ಎಲ್ಲಾದರೂ ಸತ್ತ ಪಕ್ಷಿಗಳನ್ನು ಕಂಡು ಬಂದಲ್ಲಿ ಅವುಗಳನ್ನು ಮುಟ್ಟಬಾರದು ಅಂತ ಹೇಳಿ ಮನವಿ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಗಳು ಹಿರೇಹಳ್ಳಿ, ಕೆಸರುಮಡ್ಗ ಮತ್ತು ಗೂಳೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಡೆ, ಒಂದು ಕೋಳಿಹಳ್ಳಿ, 2ನೇದು ಬೊಮ್ಮನಹಳ್ಳಿ, 3ನೇದು ಮಾಚನಹಳ್ಳಿ, ಬೈರಸಂದ್ರ ಮತ್ತು ಉಳ್ಳೇನಹಳ್ಳಿ, ಈ 5 ಸ್ಥಳಗಳಲ್ಲಿ ನವಿಲುಗಳು 23ನೇ ತಾರೀಕಿನಿಂದ ಸಂಶಯಾಸ್ಪದವಾಗಿ ಸುಮಾರು 45 ನವಿಲುಗಳು ಸತ್ತಿದೆ. ನಾವು 23ನೇ ತಾರೀಕಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿಕೊಂಡು ಸತ್ತಂಥ ನವಿಲುಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಹೆಚ್ಚಿನ ಒಂದು ಪರೀಕ್ಷೆಗೋಸ್ಕರ ಆ ಸತ್ತಂಥ ನವಿಲುಗಳ ಅಂಗಾಂಗಗಳನ್ನ ನಾವು ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟರ್ನರಿ ಬಯಾಲಜಿಕಲ್ಸ್ ಹೆಬ್ಬಾಳು ಪ್ರಾಣಿ ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ್ಗೆ ಹೆಚ್ಚಿನ ಪರೀಕ್ಷೆಗೆ ವರದಿ ಮಾಡೋದಕ್ಕೆ ನಾವು ಕಳಿಸಿದ್ವಿ. ಕಳಿಸಿದ ನಂತರ ಅವರು ಲ್ಯಾಟ್ರಲ್ ಟೆಸ್ಟ್ ಅಂತ ಮಾಡಿ ಪ್ರಾಥಮಿಕ ವರದಿಯಲ್ಲಿ ಏವಿಯನ್ ಇನ್ಫ್ಲೂಯೆನ್ಸಾ ಪಾಸಿಟಿವ್ ಬಂದಿದೆ ಅನ್ನೋ ಒಂದು ಅಂಶ ಮನಗೊಂಡು ಅದರಲ್ಲಿ ಹೈಲಿ ಪೆಥೋಜೆನಿಕ್ ಸ್ಟ್ರೈನ್ H5 ಮತ್ತು H7 H5N1 ಏನು ನಾವು ಅಕ್ಕಿ ಕೋಳಿ ಜ್ವರ ಅಂತ ನಾವು ಕರಿತೀವಿ, ಅದರ ಕನ್ಫರ್ಮೇಷನ್ಗೋಸ್ಕರ ಭೂಪಾಲ್ ಮಧ್ಯಪ್ರದೇಶ್ ಅಲ್ಲಿಗೆ ಅವರೇ ಡಿಕ್ಲೇರಿಂಗ್ ಅಥಾರಿಟಿ H5N1 ಪರೀಕ್ಷಾ ವರದಿಗೋಸ್ಕರ ಅಲ್ಲಿಗೆ ಕಳಿಸಿದ್ರು. ಆ ವರದಿ ನಿನ್ನೆ ಅಧಿಕೃತವಾಗಿ ಇವತ್ತು ನಮಗೆ ಬಂದಿದೆ. ನಿನ್ನೆ ಅವರು ಕನ್ಫರ್ಮ್ ಮಾಡಿದರು ದೂರವಾಣಿ ಮುಖಾಂತರ, ಅಧಿಕೃತವಾಗಿ ಇವತ್ತು ಬಂದಿದೆ. ಇದು ಬಂದಂಥ ವರದಿ ಬೆನ್ನಲ್ಲಿ ನಾವೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ಫಾಲೋ ಮಾಡಬೇಕಾಗುತ್ತೆ. ಇದರಲ್ಲಿ 2 ಥರ ನಾವು ಫಾಲೋ ಮಾಡಬೇಕಾಗತ್ತೆ. ಒಂದು, ಡೊಮ್ಯಾಸ್ಟಿಕ್ ಬರ್ಡ್ಸಲ್ಲೇ ಕಂಡಂಥ ಸಂದರ್ಭದಲ್ಲಿ ಅದು ಹಿತ್ಲು ಕೋಳಿ ಆಗ್ಬೋದು ಅಥವಾ ಕಮರ್ಷಿಯಲ್ ಪೋಲ್ಟ್ರಿ ಬರ್ಡ್ಸ್ ಆಗ್ಬೋದು, ಕಂಡಂಥ ಸಂದರ್ಭದಲ್ಲಿ ಎಲ್ಲಿ ಇನ್ಫೆಕ್ಷನ್ ಕಂಡಿದೆಯೋ ಆ ಜಾಗದಿಂದ 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇನ್ಫೆಕ್ಟೆಡ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು 10 ಕಿಲೋಮೀಟ್ರ್ ವ್ಯಾಪ್ತಿವರೆಗೂ ಅದನ್ನು ನಾವು ಸರ್ವೆಲೆನ್ಸ್ ಝೋನ್ ಅಂತ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸಹಿ ದುರ್ಬಳಕೆ ಪ್ರಕರಣದ ಬೆನ್ನಲ್ಲೇ ತುಮಕೂರು ತಹಶೀಲ್ದಾರ್ ಕಚೇರಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಹೆಬ್ಬೂರು ಹೋಬಳಿಯ ಜೋಡಿ ಕಲ್ಕೆರೆ ಗ್ರಾಮದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಗೆ ಸಂಬಂಧಿಸಿದ ಮೂಲ ಕಡತಗಳು ರಹಸ್ಯವಾಗಿ ನಾಪತ್ತೆಯಾಗಿದೆ. ದೊಡ್ಡ ಶಾನಯ್ಯ ಎಂಬ ವ್ಯಕ್ತಿಯ ವಂಶವೃಕ್ಷ ಹಾಗೂ ಮರಣ ಪ್ರಮಾಣ ಪತ್ರದ ಒರಿಜಿನಲ್ ಫೈಲ್ಗಳೇ ಮಾಯವಾಗಿರುವುದು ಇಡೀ ಕಂದಾಯ ಇಲಾಖೆಯನ್ನ ಬೆಚ್ಚಿ ಬೀಳಿಸಿದೆ. ಸಾಮಾಜಿಕ ಹೋರಾಟಗಾರ ಕಲ್ಕೆರೆ ಶ್ರೀನಿವಾಸ್ ನಡೆಸಿದ ಹೋರಾಟಕ್ಕೆ ಮಣಿದ ಮಾಹಿತಿ ಆಯೋಗವು ನಾಪತ್ತೆಯಾದ ಫೈಲ್ಗಳ ಬಗ್ಗೆ ಅಫಿಡವಿಟ್ ಸಲ್ಲಿಸಲು ಡೆಡ್ಲೈನ್ ಅನ್ನ ನೀಡಿತ್ತು. ಈ ಚಾಟಿಯೇಟಿಗೆ ಎಚ್ಚೆತ್ತುಕೊಂಡ ತಹಶೀಲ್ದಾರ್ ರಾಜೇಶ್ವರಿ ಈಗ ತಮ್ಮದೇ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತುಮಕೂರು ನಗರ ಠಾಣೆಯಲ್ಲಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿದ್ದು, ಕಂದಾಯ ನೌಕರರಲ್ಲಿ ನಡುಕ ಶುರುವಾಗಿದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಕಬಳಿಸಲು ನಡೆದ ಈ ವ್ಯವಸ್ಥಿತ ಸಂಚಿನ ಹಿಂದೆ ಯಾರಿದ್ದಾರೆ ಎಂಬ ಸತ್ಯ ಈಗ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ.
ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಲ್ಲಿ ಬರೋಬ್ಬರಿ 1354 ಬಾಲಗರ್ಭಿಣಿ ಪ್ರಕರಣಗಳು ಪತ್ತೆಯಾಗಿದ್ದು ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಆರೋಗ್ಯ ಇಲಾಖೆಯ RCH ಪೋರ್ಟಲ್ ನೀಡಿರುವ ಈ ಅಂಕಿಅಂಶಗಳು ಜಿಲ್ಲೆಯ ಸಾಮಾಜಿಕ ಆರೋಗ್ಯದ ಬಗ್ಗೆ ಗಂಭೀರ ಆತಂಕವನ್ನ ಮೂಡಿಸಿದೆ. ಅಚ್ಚರಿಯ ವಿಷಯ ಏನಂತ ಹೇಳಿದ್ರೆ ಇಷ್ಟೊಂದು ಪ್ರಕರಣಗಳಲ್ಲಿ ಕೇವಲ 674 ಪೋಕ್ಸೋ ಕೇಸ್ಗಳು ಮಾತ್ರ ದಾಖಲಾಗಿದ್ದು ಉಳಿದ ಪ್ರಕರಣಗಳ ಬಗ್ಗೆ ನಿಗೂಢತೆ ಇದ್ದು ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯ ಮತ್ತು ಪ್ರೀತಿಯ ಜಾಲಕ್ಕೆ ಸಿಲುಕಿ 14 ರಿಂದ 18 ವರ್ಷದ ಬಾಲಕಿಯರು ಗರ್ಭಿಣಿಯಾಗ್ತಾ ಇರುವುದು ವ್ಯವಸ್ಥೆಯ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಇತ್ತೀಚೆಗೆ ಕೆಆರ್ಪೇಟೆಯ ಖಾಸಗಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾಗ ನಿಯಮ ಬಾಹಿರವಾಗಿ 31 ಬಾಲ ಗರ್ಭಿಣಿಯರಿಗೆ ಸ್ಕ್ಯಾನಿಂಗ್ ನಡೆಸಿರುವ ಅಕ್ರಮ ದಂಧೆ ಬಯಲಾಗಿತ್ತು. ಹಿಂದೆ ಹೆಣ್ಣು ಭ್ರೂಣ ಹತ್ಯೆ ಕಳಂಕ ಹೊತ್ತಿದ್ದ ಮಂಡ್ಯದಲ್ಲಿ ಈಗ ಬಾಲ ಗರ್ಭಿಣಿಯರ ಸಂಖ್ಯೆ ಏರಿಕೆಯಾಗ್ತಾ ಇರುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಈ ಕಬಂಧ ಬಾವುಗಳ ಜಾಲ ಮೈಸೂರಿಗೂ ಹರಡಿರುವ ಶಂಕೆ ಇದ್ದು ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತು ಇಂತಹ ಅನಿಷ್ಟ ಪದ್ಧತಿಗೆ ಕಡಿವಾಣ ಆಗಬೇಕಿದೆ. ಅವರು ಇಚ್ಛಾನುಸಾರ ಮಾಡಿಸ್ಕೊಂಡು ಬಂದಿರ್ತಾರೆ ಸರ್. ಇದು ಆಧಾರಲ್ಲಿ ಡೇಟ್ ಆಫ್ ಬರ್ತ್ ದೇ ಡೋಂಟ್ ವಾಸ್ ಎನಿ ಪ್ರೂಫ್. ನೀವು ಹೇಳಿದ್ರೆ ಬರ್ಕೋತಾರೆ ಐ ಕಾರ್ಡ್ ಬೇರೆ ಸರ್ ತಾಯಿ ಕಾರ್ಡ್ ಒಂದು ಜೆರಾಕ್ಸ್ ಕೊಡಿ ಸರ್. ಈಗ ನಮಗೆ ಗೊತ್ತಾಗಲ್ಲ, ಅವರು ಓಲ್ಡ್ ತಾಯಿ ಕಾರ್ಡ್ ತಂದಿರ್ತಾರೆ. ಬಟ್ ಈಗ 2ನೇ ಮಗು ತಂದಿರ್ತಾರೆ ಅಂದರೆ ಅವ್ರು ಮೊದಲನೇ ಮಗುದೇ ತಾಯಿ ಕಾರ್ಡ್ ತಂದಿಟ್ಟಿರ್ತಾರೆ. ನಂಬರ್ ಸೇಮೇ ಇರೋದ್ರಿಂದ RCH ID ಸೇಮೇ ಇರುತ್ತೆ. ಅದರಿಂದ ಅವ್ರು ಮೊದಲನೇ ತಾಯಿ ಕಾರ್ಡ್ ಫ್ರಂಟ್ ಪೇಜ್ ಶೋ ಮಾಡ್ತಾರೆ. ಸೊ ರೀಸೆಂಟ್ ತಾಯಿ ಕಾರ್ಡೇ ತಂದಿರ್ತಾರೆ ನಿಮಗೆ. ಹಾಗಾಗಿ LLP ಕಂಪಲ್ಸರಿ ತಾಯಿ ಕಾರ್ಡಲ್ಲಿ ಇದ್ದೇ ಇರುತ್ತೆ ಸರ್. ಸಾರ್ವಜನಿಕರಲ್ಲಿ ಮನವಿ ನಾನು ಕೇಳ್ಕೊಳ್ಳೋದಿಷ್ಟೇ. ನಾನು ತಾಲೂಕಿನ ಆರೋಗ್ಯ ಅಧಿಕಾರಿಯಾಗಿ ಒಂದು ಮನವಿ ಮಾಡ್ತಾಯಿದ್ದೀನಿ ಸಾರ್ವಜನಿಕರಲ್ಲಿ. ಏನಪ್ಪ ಅಂತಂದರೆ ಏನು ಇವತ್ತು ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆಯೋ ಆ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಯಾವುದೇ ಥರದ್ದು ಅವ್ರ ತಾಯಿಗೂ ಒಂದು ಹೆಣ್ಣು ಮಗು ಕೂಡ ಒಂದು ನಮಗೆ ಮನೆಗೆ ಇವತ್ತು ಬೇಕಾಗಿದೆ. ಸೊ ಯಾವುದೇ ಒಂದು ಮಗು ಕೂಡ ಸಾಯಿಸಲಿಕ್ಕೆ ನಮಗೆ ನಾವು ಅರ್ಹ ಅಲ್ಲ. ಸೊ ಯಾವ ಮಗು ಕೂಡ ನಾವು ಹುಟ್ಟಿದ ಮಗು ಕೂಡ ಯಾವ ಮಗು ಸಾಯಬಾರ್ದು. ದಯವಿಟ್ಟು ಯಾವುದೇ ಮಗುನ ನೀವು ಆ ಥರ ಕೊಲ್ಲಲಿಕ್ಕೆ ಮತ್ತು ಒಂದು ಮನಸ್ಸು ಗಟ್ಟಿ ಮಾಡ್ಕೊಂಡು ಈ ನಿರ್ಧಾರಕ್ಕೆ ಹೋಗಬೇಡಿ. ದಯವಿಟ್ಟು ಈ ಯಾರ ಅಕ್ಕಪಕ್ಕ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಆರೋಗ್ಯ ಇಲಾಖೆಗೆ ತಿಳಿಸಿ. ಅವ್ರಿಗೆ ಸೂಕ್ತ ಬಹುಮಾನ ಕೂಡ ಇರ್ತದೆ. ಮತ್ತು ಅವ್ರು ಯಾರು ಹೇಳ್ತಾರೆ ಅವ್ರನ್ನ ನಾವು ಹೆಸರು ಕೂಡ ನಾವು ಗೌಪ್ಯವಾಗಿರ್ತದೆ. ದಯವಿಟ್ಟು ನಾನು ತಾಲೂಕು ಅಧಿಕಾರಿಯಾಗಿ ನಮ್ಮ ಪಾಂಡವಪುರ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಮನವಿ ಮಾಡ್ತಾಯಿದ್ದೀನಿ. ಯಾವುದೇ ಥರದ್ದು ಹೆಣ್ಣು ಭ್ರೂಣತೆ ಮಾಡಬೇಡಿ. ಹೆಣ್ಣು ಭ್ರೂಣತೆಯಿಂದ ಇದು ಮಹಾ ಅಪರಾಧ, ಮಹಾ ಪಾಪ. ಕಾನೂನಾತ್ಮಕವಾಗಿ ಕೂಡ ಅದು ಶಿಕ್ಷೆಗೆ ಒಳಗಾಗ್ತೀರಿ. ಸೊ ದಯವಿಟ್ಟು ಹೆಣ್ಣು ಒಂದು ಮನೆಯ ಒಂದು ಕಣ್ಣು ಅಂತೇಳಿ ನಾನು ಅದಕ್ಕೆ ಭಾವಿಸಕ್ಕೆ ಇಷ್ಟಪಡ್ತೀನಿ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆಯ ಬೆನ್ನಲ್ಲೇ ಈಗ ಆಟೋ LPG ದರ ಕೂಡ ಗಗನಕ್ಕೇರಿದ್ದು ಆಟೋ ಚಾಲಕರ ಬದುಕಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಇದೀಗ ಮತ್ತೆ ಆಟೋ LPG ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು ಇಂದಿನಿಂದ ಪ್ರತಿ ಲೀಟರ್ ಆಟೋ LPG ದರದಲ್ಲಿ ಬರೋಬ್ಬರಿ ₹5.73 ಹೆಚ್ಚಳವಾಗಿದೆ. ನಿನ್ನೆವರೆಗೂ ಲೀಟರ್ಗೆ ₹89.35 ಇದ್ದ ದರ ಇಂದು ದಿಢೀರನೆ ₹95.08 ಏರಿಕೆಯಾಗಿದೆ. ಈ ದರ ಏರಿಕೆ ಆಟೋ ಚಾಲಕರ ದೈನಂದಿನ ಲೆಕ್ಕಾಚಾರವನ್ನ ತಲೆಕೆಳಗಾಗಿಸಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜೀವನಾವಶ್ಯಕ ವಸ್ತುಗಳ ಬೆಲೆ, ವಾಹನದ ನಿರ್ವಹಣೆ, EMI ಹಾಗೂ ಇನ್ಶೂರೆನ್ಸ್ ವೆಚ್ಚಗಳ ನಡುವೆ ಸಿಲುಕಿ ನರಳಾಡ್ತಿದ್ದ ಚಾಲಕರಿಗೆ ಈಗ ಬೆಲೆ ಏರಿಕೆ ನುಂಗಲಾರದ ತುತ್ತಾಗಿದೆ. ಮೇ 1ರಿಂದಲೇ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾಗಿದ್ದು ಅದರ ಬೆನ್ನಲ್ಲೇ ಇಂಧನ ದರವೂ ಹೆಚ್ಚಾಗಿರುವುದು ಚಾಲಕರ ಆರ್ಥಿಕ ಪರಿಸ್ಥಿತಿಯನ್ನ ಹದಗೆಡಿಸಿದೆ. ದುಡಿದ ಹಣವೆಲ್ಲ ಇಂಧನಕ್ಕೆ ಹೋದ್ರೆ ಸಂಸಾರ ನಡೆಸುವುದು ಹೇಗೆ ಎಂಬ ಆತಂಕ ಚಾಲಕರನ್ನ ಕಾಡ್ತಾ ಇದ್ದು ಬೆಲೆ ಏರಿಕೆ ನಿಯಂತ್ರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಬಿರುಗಾಳಿ ಮಳೆಯ ಆರ್ಭಟಕ್ಕೆ ದೇವಸ್ಥಾನದ ಸುತ್ತ ಭಕ್ತರ ಅನುಕೂಲಕ್ಕಾಗಿ ಹಾಕಲಾಗಿದ್ದ ಶಾಮಿಯಾನಗಳು ನೆಲಕ್ಕುರುಳಿದೆ. ಬೇಸಿಗೆಯ ಬಿಸಿಲಿನಿಂದ ಸರತಿ ಸಾಲಿನಲ್ಲಿ ನಿಲ್ಲುವ ಭಕ್ತರಿಗೆ ನೆರಳು ನೀಡಲು ದೇವಸ್ಥಾನದ ಆಡಳಿತ ಮಂಡಳಿ ಈ ಶಾಮಿಯಾನದ ವ್ಯವಸ್ಥೆ ಮಾಡಿತ್ತು. ಆದರೆ ಪ್ರಕೃತಿಯ ವಿಕೋಪಕ್ಕೆ ಈ ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಶಾಮಿಯಾನ ಕುಸಿದು ಬಿದ್ದ ಪರಿಣಾಮವಾಗಿ ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸುತ್ತಿರುವ ಸಾವಿರಾರು ಭಕ್ತಾದಿಗಳು ನೆರಳಿಲ್ಲದೆ ಮತ್ತೆ ಬಿಸಿಲಿನಲ್ಲಿ ನಿಂತು ಪರದಾಡ್ತಾ ಇದ್ದಾರೆ. ಮೈಸುಡುವ ಬಿಸಿಲಿನಲ್ಲಿ ಮಕ್ಕಳೊಂದಿಗೆ ಸಾಲಿನಲ್ಲಿ ನಿಲ್ಲುವ ಭಕ್ತರ ಸಂಕಷ್ಟವನ್ನ ಅಧಿಕಾರಿಗಳು ಅರಿತು ಭಕ್ತರ ಸುಗಮ ದರ್ಶನಕ್ಕೆ ನೆರಳಿನ ವ್ಯವಸ್ಥೆ ಕಲ್ಪಿಸಲಾಗಿದೆ.
ಇಲ್ಲಿ ಜಾಗನೇ ಇಲ್ಲ. ಟಿಕೆಟ್ ಎಲ್ಲಿ ತಗೊಳ್ಳೋದು ಮೇಡಮ್? ಸರ್ ಲೈನ್ ಬರಬೇಕು. ಒಳಗಡೆನೇ 100 ರೂಪಾಯಿ ಟಿಕೆಟ್ ಇದೆ, ಒಬ್ಬರು 100 ರೂಪಾಯಿ ಟಿಕೆಟ್. ಇನ್ನೊಂದು ಏನಾಗುತ್ತೆ? ರಾಜ್ಯದ ಜನತೆಗೆ ಹವಾಮಾನ ಇಲಾಖೆ ಮಳೆ ಮತ್ತು ಬಿಸಿಲಿನ ದ್ವಿಮುಖ ಎಚ್ಚರಿಕೆಯನ್ನ ನೀಡಿದ್ದು ದಕ್ಷಿಣ ಒಳನಾಡಿನ ಮೈಸೂರು, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮಂಡ್ಯ ಮತ್ತು ತುಮಕೂರಿನಲ್ಲೂ ಭಾರೀ ಮಳೆಯ ಮುನ್ಸೂಚನೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಒಂದೆಡೆ ಮಳೆಯ ಆರ್ಭಟವಿದ್ರೆ ಇನ್ನೊಂದೆಡೆ ಉತ್ತರ ಕರ್ನಾಟಕದಲ್ಲಿ ಬಿಸಿಲಿನ ಪ್ರತಾಪ ಮುಂದುವರಿಯಲಿದೆ. ಕಲಬುರಗಿ ಮತ್ತು ರಾಯಚೂರಿನಲ್ಲಿ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ ದಾಟಲಿದ್ದು ಮುಂದಿನ 3 ದಿನಗಳ ಕಾಲ ಹೀಗೆ ಇರಲಿದೆ. ಬೆಳಗ್ಗೆ 10 ರಿಂದ ಸಂಜೆ 5ರವರೆಗೆ ಅನಗತ್ಯವಾಗಿ ಹೊರಗೆ ಬರಬೇಡಿ ಮತ್ತು ಹೆಚ್ಚಿನ ನೀರು ಸೇವಿಸಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಒಟ್ಟಾರೆ ಕರಾವಳಿ ಹೊರತುಪಡಿಸಿ ರಾಜ್ಯದ ಉಳಿದೆಡೆ ಮಳೆ ಬಿಸಿಲಿನ ತೀವ್ರ ಆಟ ಶುರುವಾಗಲಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏಕಾಏಕಿ ಏರಿಕೆಯಾಗಿರುವ ಹಿನ್ನೆಲೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿಯಲ್ಲಿ 1891 ರೂಪಾಯಿ ಇದ್ದ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ ನೇರವಾಗಿ 3071 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಬರೋಬ್ಬರಿ 993 ರೂಪಾಯಿಗಳಷ್ಟು ಭಾರಿ ಹೆಚ್ಚಳ ಮಾಡಲಾಗಿದೆ. ಚುನಾವಣೆ ಮುಗಿದ ತಕ್ಷಣವೇ ಇಂತಹ ನಿರ್ಧಾರ ಕೈಗೊಂಡಿರುವುದು ಖಂಡನೀಯ ಎಂದಿದ್ದಾರೆ. ಇನ್ನು ನಿರಂತರ ಬೆಲೆ ಏರಿಕೆಯಿಂದ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದ್ದು ಅನಿವಾರ್ಯವಾಗಿ ಇದರ ಹೊರೆಯನ್ನ ಗ್ರಾಹಕರ ಮೇಲೆ ಹಾಕಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಸಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೋಟೆಲ್ ಉದ್ಯಮಿಗಳು ನಷ್ಟ ಅನುಭವಿಸುವಂತಾಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕು ಮತ್ತು ಅಕ್ರಮ ಸಿಲಿಂಡರ್ ಬಳಕೆಯ ವಿರುದ್ಧ ಆಹಾರ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕಳೆದ ಮಾರ್ಚ್ 9ನೇ ತಾರೀಕಿಂದ ಒಂದು ಸತತವಾಗಿ ಒಂದು 30-35 ದಿವಸ ನೀವು ಸುದ್ದಿ ಮಾಡೋದ್ರ ಮೂಲಕ ನಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಶೇಕಡ ಫಸ್ಟು 20%, ಅನಂತರ 32%, ನಂತರ 50%, ಅನಂತರ 80% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊಡೋದಕ್ಕೆ ಒಂದು ವ್ಯವಸ್ಥೆ ಆಯಿತು. ನಮ್ಮ ಕೂಗು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ತಲುಪಿಸಿದ್ದಕ್ಕೆ ಆ ತಲುಪಿಸಿದ್ದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಆ ತಂದಿದ್ದಕ್ಕೆ ಹಲವಾರು ಉದ್ಯಮಗಳು ಮುಚ್ಚಿರುವಂಥವು ಓಪನ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರೆ ನೀವು. ಸರ್ಕಾರದ ಗಮನಕ್ಕೆ ನಾವು ಎಷ್ಟೇ ಕೂಗಾಡಿದ್ರೂ ಕೂಡ ಅದು ಬರ್ತಾ ಇರಲಿಲ್ಲ. ಮುಖ್ಯವಾಗಿ ಕಾರಣ ತಾವು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಸುದ್ದಿ ತಲುಪಿಸೋಂಗಾಗಿ, ಸಮಸ್ಯೆ ಎದುರಿಸೋಂಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರ ಗಮನ ಸಂಪೂರ್ಣವಾಗಿ ಸೆಳೆಯೋದಕ್ಕೆ ನಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ನಿಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಏನಂತಂದರೆ, ಈಗಾಗಲೇ ತಮಗೆ ಗೊತ್ತಿದೆ, ಇವತ್ತು ಒಂದು ಸಿಲಿಂಡ್ರಿಗೆ ಕಮರ್ಷಿಯಲ್ ಗ್ಯಾಸು 991 ರೂಪಾಯಿ. ಇಡೀ ಇತಿಹಾಸದಲ್ಲಿ ಈ ಮಟ್ಟಕ್ಕೆ ಬೆಲೆ ಏರಿಕೆ ಮಾಡಿರಲಿಲ್ಲ. ಆದರೆ ಸರ್ಕಾರ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುವಂಥ ವಸ್ತುಗಳನ್ನ ಬೇರೆ ರೀತಿಯಲ್ಲಿ ತೆರಿಗೆಗಳನ್ನ ವಸೂಲಿ ಮಾಡ್ತಾ GST, ಬಾಡಿಗೆಗೆ GST ತೊಗೊಳ್ತಾರೆ, ವ್ಯಾಪಾರಕ್ಕೆ GST ತೊಗೊಳ್ತಾರೆ, ಶೇಕಡ 18%, 12%, 5% ಇವೆಲ್ಲ GST ತೊಗೊಳ್ಳೋದ್ರಿಂದ ಆ GSTಯಲ್ಲಿ ಸರಿತೂಗಿಸ್ಕೊಳ್ಳೋದಕ್ಕೋಸ್ಕರ ಅವರುಗಳು ಈ ಅಗತ್ಯ ಸೇವೆ ಇರುವಂಥ ಗ್ಯಾಸ್ ಆಗಲಿ, ನೀರಿನಾಗಲಿ, ಅಗತ್ಯ ವಸ್ತುಗಳ ಆಹಾರ ಪದಾರ್ಥಗಳಾಗಲಿ ಜಾಸ್ತಿ ಮಾಡೋಂಥ ಪ್ರಮೇಯ ಬೆಳೆಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹ ಪಡಿಸೋದಕ್ಕೆ ಮೈಸೂರು ಹೋಟೆಲ್ ಮಾಲೀಕರ ಸಂಘ ಆಗ್ರಹ ಪಡಿಸ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಪವಿತ್ರ ಕ್ಷೇತ್ರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಮಹದೇಶ್ವರ ಬೆಟ್ಟದಿಂದ ಮೈಸೂರಿಗೆ ವಾಪಸ್ ಬರ್ತಾ ಇದ್ದ ಮೈಸೂರು ಡಿಪೋಗೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ತಾಳಬೆಟ್ಟದ ನಡುವಿನ ತಿರುವಿನಲ್ಲಿ ಚಾಲಕನ ನಿಯಂತ್ರಣವನ್ನ ತಪ್ಪಿ ಉರುಳಿ ಬಿದ್ದಿದೆ. ಬಸ್ ರಸ್ತೆಯ ಪಕ್ಕದಲ್ಲೇ ಪಲ್ಟಿಯಾಗಿದ್ದು ಅಪಘಾತದ ತೀವ್ರತೆಗೆ ಬಸ್ ಜಖಂಗೊಂಡಿದೆ. ಗಾಯಾಳುಗಳನ್ನ ಕೂಡಲೇ ಮಲೆಮಹದೇಶ್ವರ ಬೆಟ್ಟ ಹಾಗೂ ಹನೂರು ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲವಾದರೂ ಹಲವು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು, ಘಾಟಿ ಪ್ರದೇಶದಲ್ಲಿ ಬಸ್ ಚಲಿಸುವಾಗ ನಿಯಂತ್ರಣ ತಪ್ಪಿದೆ ಈ ಅವಘಡಕ್ಕೆ ಕಾರಣ ಅಂತ ಹೇಳಿ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ.
ರೇಟ್ ಆಗ್ಬಿಟ್ಟೈತೆ ಕಣ ಫುಲ್ಲು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಹಾಗೂ ಅಧಿಕಾರ ಹಸ್ತಾಂತರದ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಸಚಿವ ಚೆಲುವರಾಯಸ್ವಾಮಿ ಅವರು ಅತ್ಯಂತ ಎಚ್ಚರಿಕೆಯ ನಡೆ ಪ್ರದರ್ಶಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಇತ್ತೀಚಿನ ಹೇಳಿಕೆಯ ನಂತರ ಡಿಕೆಶಿ ಬೆಂಬಲಿಗರ ಧ್ವನಿ ತುಸು ಕುಗ್ಗಿದಂತೆ ಕಾಣ್ತಾ ಇದೆ. ಈ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವರು, ಅಧಿಕಾರ ಹಸ್ತಾಂತರದ ಬಗ್ಗೆ ನಾನು ಮಾತನಾಡುವುದಿಲ್ಲ. ನಾನು ಏನಾದ್ರೂ ಹೇಳಿದ್ರೆ ಇಲ್ಲಿಂದ ಕಾರು ಹತ್ತುವಷ್ಟರಲ್ಲಿ ಅದಕ್ಕೆ ಬೇರೆ ಬೇರೆ ರೂಪಗಳು ಸಿಗುತ್ತವೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಅಧಿಕಾರ ಹಸ್ತಾಂತರವಾಗಲಿ ಅಥವಾ ಸಚಿವ ಸಂಪುಟ ಪುನರಚನೆ ಆಗಲಿ, ಇವೆಲ್ಲವನ್ನ ತೀರ್ಮಾನಿಸುವುದು ಹೈಕಮಾಂಡ್ ಮಾತ್ರ. ಬೇರೆ ಯಾರೋ ಹೇಳಿಕೆ ನೀಡೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಸಿಎಂ ಮತ್ತು ಡಿಸಿಎಂ ಈಗಾಗಲೇ ಪರಸ್ಪರ ಹೆಗಲ ಮೇಲೆ ಕೈ ಹಾಕೊಂಡು ಒಗ್ಗಟ್ಟಿನಿಂದ ಓಡಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಈಗ ರಾಷ್ಟ್ರಾಧ್ಯಕ್ಷರು ಕುರ್ಚಿ ಚರ್ಚೆ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಆ ಚರ್ಚೆ ಎಲ್ಲ ಇಲ್ಲ ನೋಡಿ, ನೀವು ಸಮಾಧಾನವಾಗಿದ್ದು ಬಿಟ್ರೆ ನಮ್ಮ ಪಕ್ಷ, ನಮ್ಮ ಲೀಡರ್ಗಳು ಸಮಾಧಾನ. ಒಂದು ನಿಮಿಷ ನಾನು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಒಂದು ನಮ್ಮ ವಿರೋಧ ಪಕ್ಷಗಳು, ಒಂದು ಆಡಳಿತ ಪಕ್ಷದ ವಿಚಾರಗಳನ್ನ ಪ್ರಚಾರ ಮಾಡೋರು ಮಾಧ್ಯಮ. ಅದು ನೆಗೆಟಿವ್ನೂ ಇರುತ್ತೆ, ಪಾಸಿಟಿವ್ನೂ ಇರುತ್ತೆ. ಪಾಸಿಟಿವ್ ಕಡಿಮೆ ಮಾಡ್ಬೋದು, ನೆಗೆಟಿವ್ ಜಾಸ್ತಿ ಮಾಡ್ಬೋದು ಅಷ್ಟೇ. ಇವತ್ತು ನಮಗೆ ಮುಖ್ಯವಾಗಿ ಜನರ ಇರ್ತಕ್ಕಂಥ ಎದುರುಗಡೆ ಸವಾಲುಗಳ ಮುಖ್ಯನೇ ವಿನ ನಮ್ಮ ಇಂಟರ್ನಲ್ ಎಲ್ಲ ಪಾರ್ಟಿಲಿವೆ. ಬಿ ಜೆ ಪಿಲಿಲ್ವಾ, ಸಣ್ಣ ಪಕ್ಷ JDS ಅಲ್ಲಿಲ್ವಾ, ಕಾಂಗ್ರೆಸ್ನಲ್ಲೂ ಇವೆ. ಬಿ ಜೆ ಪಿನಲ್ಲಿ ಅಧಿಕಾರ ಇಲ್ಲದೇ ಇದ್ದಾಗಲೇ ಇಷ್ಟೊಂದು ಆಂತರಿಕ ಕಿತ್ತಾಟ ಇರಬೇಕಾದ್ರೆ ನಮ್ಮಲ್ಲಿ ಏನೂ ಇಲ್ಲ. ಬೆಳಗ್ಗೆ ಎದ್ದರೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಸಿದ್ದರಾಮಯ್ಯನವರು, DK ಅವರು ಚೆನ್ನಾಗಿ ಹೋಗ್ತಾರೆ. ಬಟ್ ಅಲ್ಲಿ ಇಲ್ಲಿ ಮಾತಾಡೋರಿಗೆ, ನಾವು ಊಹಾಪಾವ ಹೇಳೋರಿಗೆ ಪಕ್ಷದೊಳಗಡೆನೂ ಇರ್ತಾರೆ, ಪಕ್ಷದ ಹೊರಗಡೆನೂ ಇರ್ತಾರೆ, ಮಾಧ್ಯಮಗಳಿಗೂ ತಪ್ಪು ಮಾಹಿತಿ ಕೊಡ್ತಾರೆ. ಈ ಥರದ್ದು ಆಗ್ತಾಯಿದೆ. ಒಬ್ಬರು ಅಧ್ಯಕ್ಷರು, ನಾನು ನಾಳೆ CM ಚೇಂಜ್ ಮಾಡ್ತೀನಿ ಅಂದರೆ ನಾಳೆ 10 ಗಂಟೆಗೆ ಮೀಟಿಂಗ್ ಕರಿಬೇಕು ಅವರು. ಇವಿಷ್ಟು ಈವರೆಗಿನ ಸುದ್ದಿ. ನೋಡ್ತಾ ಇರಿ ರಾಜ್ಯಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.